ಯಾಕೆ ನಿನ್ನ ಹೆಸರು ಆ ತರ ಇದೆ, ಸೌಮ್ಯ ಗೀತಾ ಅಂತ? ಓ ಅದಾ, ನಮ್ಮ ಅಮ್ಮನ್ಗೆ ಸೌಮ್ಯ ಅಂತ ಹೆಸರು ಇಡ್ಬೇಕಂತ ಇತ್ತಂತೆ, ನಮ್ಮ ಅಪ್ಪನ್ಗೆ ಗೀತಾ ಅಂತ ಹೆಸರು ಇಡೋಣ ಅಂತ ಇತ್ತಂತೆ. ಇಬ್ರು ಕನ್ಫ್ಯೂಷನ್ ಅಲ್ಲಿ ಅದಿಡೋಣ ಇದಿಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ 2 ಹೆಸರು ಸೇರಿಸಿ ಸೌಮ್ಯ ಗೀತಾ ಅಂತ ನನ್ನ ಹೆಸರು ಇಟ್ಬಿಟ್ರಂತೆ. ಬಟ್ ಮನೇಲಿ ಏನ್ ಗೊತ್ತಾ, ಅಮ್ಮ ನನ್ಗೆ ಸೋನು ಅಂತ ಕರೀತಾರೆ, ಬಟ್ ಅಪ್ಪ ನನ್ಗೆ ಚಿನ್ನಿ ಅಂತ ಕರೀತಾರೆ. ಆದ್ರೆ ನನ್ ಸರ್ಟಿಫಿಕೇಟ್ಸ್ ಮೇಲೆಲ್ಲ ಗಾಯತ್ರಿ ಅಂತ ನನ್ನ ಹೆಸರು ಇರುತ್ತೆ. ಯಾಕೆ ಗೊತ್ತಾ, ನಾನು ಹುಟ್ಟಿದಾಗ ಗ ಅಂತ ಬಂದಿತ್ತಂತೆ, ಅದಕ್ಕೆ ಅದ್ರ ಪ್ರಕಾರ ಗಾಯತ್ರಿ ಅಂತ ಹೆಸರಿದೆ ನಂದು ಸರ್ಟಿಫಿಕೇಟ್ಸ್ ನಲ್ಲಿ. ಬಟ್ ಏನ್ ಗೊತ್ತಾ, ಗಾಯತ್ರಿ ಅಂತ ಇಟ್ಟಾದ್ಮೇಲೆ ಫುಲ್ ಅಳ್ತಾ ಇದ್ದೆ ಅಂತ ಕಣೆ. ಅದಕ್ಕೋಸ್ಕರ ನಮ್ಮ ಅಜ್ಜಿ ಹೆಸರು ಲಕ್ಷ್ಮಿ ಅಂತ ಇಡೋಣ ಅಂತ ಅದಾದ್ಮೇಲೆ ಲಕ್ಷ್ಮಿ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರಂತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ನಮ್ಮ ಅಮ್ಮನ ಸೈಡು ಲಕ್ಷ್ಮಿ ಬೇಡ ಗಾಯತ್ರಿ ಬೇಡ ಹೆಸರು ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ರಾಧಾ ಅಂತ ಕರೀತಾರೆ. ಬಟ್ ನಮ್ಮ ಅಪ್ಪನ ಸೈಡು ಅವ್ರಿಗೆ ಅದು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಭೂಮಿಕಾ ಅಂತ ಕರೀತಾರೆ. ಮತ್ತೆ ನಾನು ಪ್ರೈಮರಿ ಸ್ಕೂಲ್ ಅಲ್ಲಿ ನನಗೆ ಸಂಗೀತ ಅಂತ ಕರೀತಿದ್ರು, ಹೈಸ್ಕೂಲ್ ಅಲ್ಲಿ ನನಗೆ ವೈಷ್ಣವಿ ಅಂತಿದ್ರು. ಅಷ್ಟೆಲ್ಲ ಆದ್ಮೇಲೆ ಕಾಲೇಜಿಗೆ ಬಂದ, ಕಾಲೇಜಲ್ಲೆಲ್ಲ ಫ್ರೆಂಡ್ಸ್ ಸೇರಿ ನಾವು ಒಂದ್ ಹೆಸರು ಕರಿತೀವಿ ನಿನ್ಗೆ ಅಂತ ಹೇಳ್ಬಿಟ್ಟು ಅಂಕಿತಾ ಅಂತ ಕರೆಯಕ್ ಸ್ಟಾರ್ಟ್ ಮಾಡ್ಬೋದು. ಅಯ್ಯೋ, ಇಷ್ಟ ಹೆಸರಾ? ಇವಾಗ ನಾನ್ ಯಾವ ಹೆಸರು ಕರೀಲಿ ನಿನ್ಗೆ? ನೀನೊಂದ್ ಕೆಲ್ಸ ಮಾಡು, ನನ್ಗೆ ಅನನ್ಯ ಅಂತ ಕರಿ. ಅನನ್ಯನಾ? ಯಾಕೆ? ಯಾಕಂದ್ರೆ ನನ್ಗೆ ಆ ಹೆಸರು ಇಷ್ಟ.